माता की जय भाग्यवंती माता की जय माता भाग्यवंती माता की ಜೋರಾದ ಚಪ್ಪಾಳೆ ತಟ್ಟೋಣ. ಈ ಒಂದು ಕ್ಷೇತ್ರವನ್ನ ಕಂಗೊಳಿಸಬೇಕಾದರೆ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಉಮೇಶ್ ಜಿ ಜಾಧವ್ ಅವರು ಸತತವಾಗಿ ಎಲ್ಲರನ್ನ ಕರೆದುಕೊಂಡು ಹೋಗಿ ಜೋರಾದ ಚಪ್ಪಾಳೆ ತಟ್ಟೋಣ. ಚಪ್ಪಾಳೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಎನ್ನುವ ಹಾಗೆ ನಮ್ಮ ಹರಿಶ್ಚಂದ್ರ ರಾಠೋಡ್ ಅವರು ವೇದಿಕೆಗೆ ಬರಬೇಕು. ಅದೇ ರೀತಿ ಬಂಜಾರ ಸರ್ಕಾರಿ ಮತ್ತು ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಹರಿಶ್ಚಂದ್ರ ರಾಠೋಡ್ ಸಣ್ಣೂರ್ ಅವರು ಬಂದು, ಅದೇ ರೀತಿಯಾಗಿ ನಮ್ಮ ಬೆಣ್ಣೆ ಸಿರೂರದ ಟಿ.ಎನ್. ಪಾಟೀಲ್ ಅವರು ವೇದಿಕೆಗೆ ದಯಮಾಡಿಸಬೇಕು. ಹಲವು ಮಾತೇನು ನೀನೊಲಿದ ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಎನ್ನುವ ಹಾಗೆ ಈ ಜಗತ್ತು ನಡಿಬೇಕಾದರೆ ಶಿವಶಕ್ತಿಗಳೊಂದಾದ ಆದಿಶಕ್ತಿ ಪರಾಶಕ್ತಿ ಮಹಾಶಕ್ತಿಯಾಗಿ ಆ ಜಗಜ್ಜನನಿ ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರನ್ನ ರಕ್ಷಣೆ ಮಾಡ್ತಕ್ಕಂಥ ಆ ಮಹಾತಾಯಿ ಎಲ್ಲಿ ಕಾಡಾಗಿತ್ತು ಅದನ್ನ ನಾಡು ಮಾಡಿದಾಳೆ. ಎಲ್ಲಿ ನೋವಿದೆಯೋ, ಎಲ್ಲಿ ದುಃಖ ಇದೆಯೋ, ಎಲ್ಲಿ ಕಣ್ಣೀರು ಹಾಕ್ತಿ ನೋವಿನಿಂದ ದಯಮಾಡಿಸ್ತಾ ಇದ್ದಾರೋ ಅವರ ಬಾಳಿನಲ್ಲಿ ಉಜಾಲ, ಬಾಳಿನಲ್ಲಿ ಭಾಗ್ಯ ಜ್ಯೋತಿಯಾಗಿ ಭಾಗ್ಯವಂತಿಯಾಗಿ ಲತಾದೇವಿ ಮಾತೆಯವರು ಸುಮಾರು 3 ತಿಂಗಳ ಹಿಂದೆ ನನಗೂ ಕೂಡ ಜೀವನದಲ್ಲಿ ಬಹಳಷ್ಟು ಆರೋಗ್ಯದಲ್ಲಿ ಏರುಪೇರಾದಾಗ ನಾನು ಬೇರೆ ಯಾರಲ್ಲೂ ಕೇಳಿಲ್ಲ, ಅಮ್ಮವರು ಫೋನ್ ಮಾಡಿ ಹೇಳ್ತಾರೆ, ಮಗ ಅಂಜಬೇಡ, ಜಗತ್ತಿನಲ್ಲಿ ಬಹಳಷ್ಟು ಅಲೆಗಳು ಬರ್ತಾವ ಹೋಗ್ತಾವ, ಆದ್ರೆ ಭಾಗ್ಯವಂತಿ ದೇವಿ ನನಗೆ ಹೇಳಿದಾಳೆ, ನಿನಗೇನೂ ಆಗೋದಿಲ್ಲ, ನಿನ್ನ ಮರಣವನ್ನ ತಪ್ಪಿಸ್ತಕ್ಕಂತ ಒಂದು ಈ ಸಂದರ್ಭ ಇವತ್ತು ಅಮ್ಮನವರ ಒಂದು ಅಪ್ಪಣೆ ಆಗಿದೆ, ನೀನು ಮಠಕ್ಕೆ ಬಂದು ಸೇವೆ ಮಾಡು, ನಿನಗೇನೂ ಆಗಂಗಿಲ್ಲ ಅಂತೇಳಿ ನನಗೆ ಒಂದು ಪವಾಡ ಮಾಡಿರ್ತಕ್ಕಂಥ ಮಹಾತಾಯಿಯವರು ಜೋರಾದ ಚಪ್ಪಾಳೆಯನ್ನು ತಟ್ಟೋ ಮುಖಾಂತರ ತಾಯಿಯ ಗುಣಗಾನ ಎಷ್ಟು ಮಾಡಿದ್ರೆ ಕಡಿಮೆ ಅದ. ಎಲ್ಲಾ ಚಲೋ ಇದ್ದಲ್ಲಿ ಬಹಳ ಮಂದಿ ಹೋಗ್ತಾರೆ, ಮುಳ್ಳು ಕಲ್ಲು ಇಲ್ಲೆಲ್ಲ ಕತ್ತಲ, ಇಲ್ಲಿ ಏನೂ ಇದ್ದಿದ್ದಿಲ್ಲ. ಇಲ್ಲಿ ಬಂದು ನಾವೆಲ್ಲ ಸುಂದರವಾಗಿ ಪ್ರಸಾದ ಮಾಡಿ ತಾಯಿಯ ಆಶೀರ್ವಾದ ತಗೊಂಡ್ಕೊಂಡು ಹೋಗ್ಬೇಕಾದ್ರೆ ಇದು 20 ವರ್ಷದ ಹಿಂದೆ ಏನೂ ಇರಲಿಲ್ಲ. ಈ ಜಾಗದಲ್ಲಿ ತುಂಬಿದ ಮನೆಯನ್ನು ಬಿಟ್ಟು ಭಕ್ತರಿಗಾಗಿ ಬಂಜಾರ ಸಮಾಜ ನನ್ನ ಸಂಜೀವಿನಿ ಆಗಲಿ ಅಂತ ಹೇಳಿ ಅಮ್ಮನವರು ಹಗಲಿರುಳು ಜಪ ತಪ ಯೋಗ ಧ್ಯಾನ ಮಾಡಿ ಇಲ್ಲಿ ನೆಲೆಯೂರು ನಿಂತಿದ್ದಾರೆ. ಪುಣ್ಯಾತ್ಮರೇ, ಬಾಳ ಹೇಳೋದು ಬೇಡ, ಈ ಒಂದು ವೇದಿಕೆಯನ್ನ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನ ನಮ್ಮ ಸ್ವಾಗತ ಮತ್ತು ಪ್ರಾಸ್ತಾವಿಕ ನಮ್ಮ ಪ್ರೇಮ್ ಸಿಂಗ್ ಜಾಧವ್ ಅವ್ರ ಮುಂದೆ ಪ್ರೇಮ್ ಸಿಂಗ್ ಚೌಹಾಣ್ ಅವರು. ಸನ್ಮಾನ್ಯ ಶ್ರೀ ಶಾಮರಾವ್ ಕೆ ಪವಾರ್, ಅಧ್ಯಕ್ಷರು ಬಂಜಾರ ಧೋವಿ ಕ್ಷೇಮಾಭಿವೃದ್ಧಿ ಸಂಘ, ರಾಜ್ಯಾಧ್ಯಕ್ಷರು ವೇದಿಕೆ ಮಾಡಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀನಿ. ಅದರಂತೆ ಸನ್ಮಾನ್ಯ ಶ್ರೀ ವಿನೋದ್ ಚೌಹಾಣ್, ಪ್ರಧಾನ ಕಾರ್ಯದರ್ಶಿಗಳು ಅವರು ಕೂಡ ವೇದಿಕೆ ಬರಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀನಿ. ಸನ್ಮಾನ್ಯ ಶ್ರೀ
ಚಿನ್ನಮಾರಯ್ಯ हैदराबाद जी ಅವರು ಕೂಡ ವೇದಿಕೆಗೆ ಬರಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. जो हमारे हैदराबाद के माननीय चन्ना रेड्डी जी ಅವರು आप ವೇದಿಕೆ ಪದಗ್ರಹಣ करना बोल के मैं विनती करता हूं. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಒಳ್ಳೆಯ ಶೋಭೆಯನ್ನು ಕೊಟ್ಟಂತ ಪರಮ ಪೂಜ್ಯರಾದಂತ ಶ್ರೀ ಶ್ರೀ ಕಿರಣ್ ಮಹಾರಾಜರು ನಾಂದೇಡ್ ಮಹಾರಾಷ್ಟ್ರದಿಂದ ಬಂದಿದ್ದಾರೆ. ಅವರಿಗೆ ಭಾಗ್ಯವಂತಿಯ ವರಪುತ್ರಿಯಾದಂತ ಮಾತಾ ಲತಾ ಅಮ್ಮ ಅವರಿಗೆ ಸನ್ಮಾನಿಸಬೇಕಂತೇಳಿ ನಾನು ಅಮ್ಮವ್ರಿಗೆ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಸನ್ಮಾನ್ಯ ಶ್ರೀ ಅಶೋಕ್ ರಾಠೋಡ್ ಮಹರ್ಗೋಳ ಅವರು ಕೂಡ ವೇದಿಕೆ ಬರಬೇಕಂತ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಸನ್ಮಾನ್ಯ ಶ್ರೀ ಅಶೋಕ್ ರಾಠೋಡ್ ಜೋ पंडित ಪರಮ ಪೂಜ್ಯರಾದಂತಹ ಶ್ರೀ ಕಿರಣ್ ಮಹಾರಾಜರು ನಾಂದೇಡ್ ಮಹಾರಾಷ್ಟ್ರ ಅಪ್ಪ ಅವರಿಗೆ ಅಮ್ಮ ಅವರು ಸನ್ಮಾನಿಸ್ತಾ ಇದ್ದಾರೆ. ತಾವು ಜೋರಾಗಿ ಚಪ್ಪಾಳೆ ಬಾರಿಸಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀನಿ. ಸನ್ಮಾನ್ಯ ಶ್ರೀ ಡಾಕ್ಟರ್ ಉಮೇಶ್ ಯಾದವ್ ಮಾಜಿ ಲೋಕಸಭಾ ಸದಸ್ಯರು ಅವರಿಗೆ ಕೂಡ ಈ ಮಠದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರಿ ಮಹನೀಯರಿಗೆ ಭಾಗ್ಯವಂತಿಯ ವರಪುತ್ರಿಯಾದಂತಹ ಮಾತಾ ಲತಾಮ್ಮ ಅವರಿಗೆ ಸನ್ಮಾನ ಮಾಡಬೇಕಂತೇಳಿ ಅಮ್ಮವ್ರಿಗೆ ನಾವು ವಿನಂತಿ ಮಾಡ್ಕೊತಾ ಇದ್ದೀನಿ. ತಾವು ಜೋರಾಗಿ ಚಪ್ಪಾಳೆ ಬಾರಿಸಬೇಕು. ಮಾನ್ಯರಿಗೆ ಸನ್ಮಾನ ಆಗ್ತಾ ಇದೆ. ಧನ್ಯವಾದಗಳು. ಸನ್ಮಾನ್ಯ ಶ್ರೀ ಸುನೀಲ್ ಕುಮಾರ್ ಚೌಹಾಣ್ ನಿಕಟಪೂರ್ವ ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಿಗೆ ಕೂಡ ಅಮ್ಮವರು ಸನ್ಮಾನಿಸಬೇಕಂತೇಳಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಬಂಜಾರ ಸಮಾಜದ ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಹರಿಶ್ಚಂದ್ರ ರಾಠೋಡ್ಜಿ ಅವರಿಗೆ ಕೂಡ ಅಮ್ಮವರು ಸನ್ಮಾನಿಸಬೇಕಂತೇಳಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಸನ್ಮಾನ್ಯ ಶ್ರೀ ಬಾಬು ಪವಾರ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಚೆಂತಾ ಅವರಿಗೆ ಕೂಡ ಅಮ್ಮವರು ಸನ್ಮಾನಿಸಬೇಕಂತೇಳಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಜೋರಾಗಿ ಚಪ್ಪಾಳೆ ಬಾರಿಸಬೇಕು. ಧನ್ಯವಾದಗಳು. ಸನ್ಮಾನ್ಯ ಶ್ರೀ ಶ್ಯಾಮರಾವ್ ಕೆ ಪವಾರ್ ಅಧ್ಯಕ್ಷರು ಬಂಜಾರ ಭೋವಿ ಸೇವಾವಧಿ ಸಂಘ ರಾಜ್ಯಾಧ್ಯಕ್ಷರಿಗೆ ಕೂಡ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಕೂಡ ಅಮ್ಮವರು ಸನ್ಮಾನಿಸಬೇಕಂತೇಳಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಸನ್ಮಾನ್ಯ ಶ್ರೀ ವಿರ್ಶೆಟ್ಟಿ ಜಿ ಅವರು ಬ್ಯಾವ್ ಇದಕ್ಕೆ ನಾವು ವಿರ್ಶೆಟ್ಟಿ ಬ್ಯಾವ್ ಆಟಗಳು ಇವರು ನಾವು
ಸನ್ಮಾನ್ಯ ಶ್ರೀ PN ಪಾಟೀಲ್ರು ಈ ಮಠದ ಪರಮ ಭಕ್ತರು, ಅವರಿಗೆ ಕೂಡ ಈ ಮಠದ ವತಿಯಿಂದ ಸ್ವಾಗತವನ್ನು ಕೋರಿ ಮಠದ ಭಾಗ್ಯವತಿ ವರಪುತ್ರಿ ಮಾತಾ ಲತಾಮ್ಮ ಅವರು ಕೂಡ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಸನ್ಮಾನ ಮಾಡಬೇಕು. ಈ ಮಠದ ಪರಮ ಭಕ್ತರು ಸ್ಟೇಷನ್ ಬಾಜಾರದ ESI ಮತ್ತು ನನ್ನ ಆತ್ಮೀಯ ಗೆಳೆಯರಾದಂತ ವೇದಿಕೆ ಬರಬೇಕಂತ ಹೇಳಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಅವ್ರಿಗೆ ಕೂಡ ಈ ಮಠದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಂಗೆ ಸನ್ಮಾನ ತಗೊಂಡ್ಬಿಡ್ಬೇಕು. ಸನ್ಮಾನ್ಯ ಶ್ರೀ MS ಕಿನ್ಕೇರಿ ಸರ್ ಅವರು ನ್ಯಾಯವಾದಿಗಳು, ಅವರು ಕೂಡ ಈ ಮಠದ ಪರಮ ಭಕ್ತರು, ಅವರಿಗೆ ಕೂಡ ಮಠದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಅವರಿಗೆ ಕೂಡ ಅಮ್ಮ ಅವರು ಆಶೀರ್ವಾದ ಮತ್ತು ಇದು ಸನ್ಮಾನ ಮಾಡಬೇಕಂತ ಹೇಳಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಸನ್ಮಾನ್ಯ ಶ್ರೀ ಶ್ರೀಮಂತ್ ಪವಾರ್ ನಂದೂರ್ಕೆ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಆ ಗ್ರಾಮದಲ್ಲಿ ಅದ್ಭುತವಾದಂತಹ ಪಾಚಿಲೇಗಿ ಅಮ್ಮ ಅವರು ಜಾತ್ರೆಯನ್ನು ಮಾಡುತ್ತಿರುವಂತಹ ಮಹನೀಯರು ಕೂಡ, ಅವರಿಗೆ ಕೂಡ ಈ ಮಠದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರಿ ಅವರಿಗೆ ಕೂಡ ಅಮ್ಮ ಅವರು ಆಶೀರ್ವಾದ ಮಾಡ್ಬೇಕಂತೇಳಿ ಮತ್ತು ನಾನು ಕೇಳ್ಕೊತಾ ಇದ್ದೀನಿ. ಸನ್ಮಾನ್ಯ ಶ್ರೀ ಮೋಹನ್ ರಾಠೋಡ್ ಗುತ್ತಿಗೆದಾರರು ಜವರಿಗೆ ಅವರು ಕೂಡ ಅಮ್ಮ ಅವರಿಗೆ ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅವರಿಗೆ ಕೂಡ ಅಮ್ಮ ಅವರು ಸನ್ಮಾನ ಮಾಡ್ಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಸನ್ಮಾನ್ಯ ಶ್ರೀ ಜಗದೀಶ್ ರಾಠೋಡ್ರು ಇರಿಗೇಷನ್ ಇಲಾಖೆ ಕಲಬುರಗಿ, ಅವರಿಗೆ ಕೂಡ ಮಠದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರಿ ಅವರಿಗೆ ಕೂಡ ಅಮ್ಮವರು ಸನ್ಮಾನಿಸಬೇಕಂತೇಳಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಡಾಕ್ಟರ್ ರಮಣ ರಾಯಚೂರ್ ಮಾನ್ಯರಿಗೆ ಕೂಡ ಮಠದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅವರಿಗೆ ಕೂಡ ಅಮ್ಮವರು ಸನ್ಮಾನಿಸಬೇಕಂತೇಳಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಪವಾರ್ ಜಿಯವರಿಗೆ ಕೂಡ ಮಠದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರಿ ಮಹನೀಯರಿಗೆ ಕೂಡ ಸನ್ಮಾನ ಆಗ್ತಾ ಇದೆ. ಅಮ್ಮವರು ಅವರಿಗೆ ಕೂಡ ಸನ್ಮಾನ ಮಾಡಬೇಕಂತ ಹೇಳಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಶ್ರೀ ಸಂತೋಷ್ ಚೌಹಾಣ್ಜಿ ಅವರಿಗೆ ಕೂಡ ಈ ಮಠದ ವತಿಯಿಂದ ನಾನು ಹಾರ್ದಿಕ ಸ್ವಾಗತವನ್ನು ಕೋರಿ ಅಮ್ಮವರು ಅವರಿಗೆ ಕೂಡ ಸನ್ಮಾನ ಮಾಡಬೇಕಂತ ಹೇಳಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಸನ್ಮಾನ್ಯ ಶ್ರೀ ಪ್ರಕಾಶ್ ಕಾಕಡೆ ಚೌಕ ಮಹನೀಯರಿಗೆ ಕೂಡ ಈ ಮಠದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರಿ ಅವರಿಗೆ ಕೂಡ ಅಮ್ಮ ಅವರು ಸನ್ಮಾನಿಸಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀನಿ. ಅದೇ ಪ್ರಕಾರವಾಗಿ ಸನ್ಮಾನ್ಯ ಶ್ರೀ ವಿನೋದ್ ಕಾಕಡೆ ಚೌಕ್ ಮಹನೀಯರಿಗೆ ಕೂಡ ಈ ಮಠದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅವರಿಗೆ ಕೂಡ ಅಮ್ಮ ಅವರು ಸನ್ಮಾನಿಸಬೇಕಂತ ಹೇಳಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಬಂಜಾರ ಸಮಾಜದ ಗಾಯಕರು ಶ್ರೀ ಕಫೀಲ್ ರಾಠೋಡ್ ಅವರಿಗೆ ಕೂಡ ಮಠದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅವರಿಗೆ ಕೂಡ ಅಮ್ಮ ಅವರು ಸನ್ಮಾನಿಸಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀನಿ. ಸನ್ಮಾನ್ಯ ಶ್ರೀ ಶಿವಯ್ಯ ರೆಡ್ಡಿ ನ್ಯಾಯವಾದಿಗಳು ಅವರಿಗೆ ಕೂಡ ಮಠದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ.
ಮತ್ತೆ ಅವರಿಗೆ ಅಮ್ಮ ಅವರು ಸನ್ಮಾನ ಮಾಡ್ತಾ ಇದ್ದಾರೆ. ಮಹನೀಯರು ಸನ್ಮಾನ ತಗೊಳ್ಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀನಿ. ಸನ್ಮಾನ್ಯ ಶ್ರೀ ರವಿ ಸೌಕಾರ್ ಮಹನೀಯರಿಗೆ ಕೂಡ ಈ ಮಠದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅವರಿಗೆ ಕೂಡ ಅಮ್ಮ ಅವರು ಸನ್ಮಾನಿಸಬೇಕಂತ ಹೇಳಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಪ್ರೇಮ್ ಯಾತ್ರ ಸನ್ಮಾನ್ಯ ಶ್ರೀ ಪರಶುರಾಮ್ ಮಹನೀಯರು ಕೂಡ ಈ ಮಠದ ಪರಮ ಭಕ್ತರು. ಅವರಿಗೆ ಕೂಡ ಈ ಮಠದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅಮ್ಮವರು ಅವರಿಗೆ ಸನ್ಮಾನ ಮಾಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಅಣ್ಣವ್ರಿಗೆ ಡಾಕ್ಟರ್ ಶಿವಶಂಕರ್ ಬಿರಾದಾರ್ ಸಂಗೀತಗಾರರು, ಮಹಾ ವಾಗ್ಮಿಗಳು, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತನ್ನದೇ ಆದಂತಹ ಒಂದು ಖ್ಯಾತಿಯನ್ನು ಮೂಡಿಸುತ್ತಿರುವಂತಹ ಮಹನೀಯರಿಗೆ ಕೂಡ ಈ ಮಠದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ಮಹನೀಯರಿಗೆ ಕೂಡ ಅಮ್ಮವರು ಸನ್ಮಾನಿಸಬೇಕಂತ ಹೇಳಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಅವ್ರ ಜೊತೆಯಲ್ಲಿ ತಬಲಾ ವಾದಕರಾದಂತಹ ಮಹನೀಯರು ಕೂಡ ವೇದಿಕೆ ಬರಬೇಕು. ಅವರಿಗೆ ಕೂಡ ಅಮ್ಮವರು ಸನ್ಮಾನಿಸ್ತಾ ಇದ್ದಾರೆ. ಸನ್ಮಾನ್ಯ ಶ್ರೀ ಬಾಬು ಎಂ ಜಾಧವ್ ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಕಲಬುರಗಿ, ಸಾಹಿತಿಗಳು, ನಾಟಕ ತಮ್ಮದೇ ಆದಂತಹ ಒಂದು ನಾಟಕವನ್ನು ಬರೆದು ಪ್ರದರ್ಶನ ಮಾಡಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಬಾಬು ಎಂ ಜಾಧವ್ ಅವರಿಗೆ ಕೂಡ ಮಠದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತು ಅವರಿಗೆ ಅಮ್ಮರಿಗೆ ಕೂಡ ಅವ್ರಿಗೆ ಸನ್ಮಾನ ಮಾಡ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊತಾ ಇದ್ದೀನಿ. ಸನ್ಮಾನ್ಯ ಶ್ರೀ ವಿನೋದ್ ಚೌಹಾಣ್ ವಕೀಲರು, ಪ್ರಧಾನ ಕಾರ್ಯದರ್ಶಿಗಳು, ಪ್ರತಿಯೊಂದು ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಆ ಕಾರ್ಯಕ್ರಮ ಬಂದು ಯಶಸ್ವಿ ಮಾಡುವಂತಹ ವಿನೋದ್ ಚೌಹಾಣ್ ಅವರಿಗೂ ಹಾರ್ದಿಕ ಸ್ವಾಗತವನ್ನು ಕೋರಿ ಮಾನ್ಯರಿಗೆ ಕೂಡ ಸನ್ಮಾನ ಆಗ್ತಾ ಇದೆ. ಅಮ್ಮರು